ಬೀದರ್ ಜಿಲ್ಲೆಯ 7 ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಒಟ್ಟು 22 ಹಾಗೂ ತೆಲಂಗಾಣ ರಾಜ್ಯದ ಜಹೀರಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 4 ಸ್ವತ್ತಿನ ಕಳವು ಪ್ರಕರಣಗಳಲ್ಲಿನ ಒಟ್ಟು 38 ದ್ವಿಚಕ್ರ ವಾಹನಗಳನ್ನು, ರೈತರು ಹೊಲದಲ್ಲಿ ಬಳಸುವ 8 ಪಂಪ್ ಸೆಟ್ಗಳನ್ನು, 1 4 ವೀಲರ್, 1 ಸಿಗರೇಟ್ ಪ್ಯಾಕೆಟ್ ಕಳವು ಪ್ರಕರಣ ಹಾಗೂ ಅಕ್ರಮವಾಗಿ ಸಾಗಿಸುತ್ತಿದ್ದ 25 ಕ್ವಿಂಟಲ್ ಪಡಿತರ ಅಕ್ಕಿ ಹಾಗೂ ಅಕ್ರಮ ಸಾಗಾಟಕ್ಕೆ ಬಳಸಿದ 1 ಮಹೀಂದ್ರಾ ಗೂಡ್ಸ್ ವಾಹನ ಜಪ್ತಿ. ಹೀಗೆ ಒಟ್ಟು 38,29,000 ಬೆಲೆಯುಳ್ಳ ಸ್ವತ್ತನ್ನು ಜಪ್ತಿ ಮಾಡಿ ಕಳ್ಳತನ ಹಾಗೂ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ 17 ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾಹಿತಿಯನ್ನು ನೀಡಿದ್ದಾರೆ. ಕಾಪಾಡುವುದು ಪೊಲೀಸರಾಗಿ ನಮ್ಮ ಪ್ರಥಮ ಆದ್ಯತೆ ಆಗಿರುತ್ತದೆ. ಇವತ್ತು ನಿಮ್ಮ ಮುಖಾಂತರ ನಾನು ಎಲ್ಲ ನಮ್ಮ ಸಿಬ್ಬಂದಿಗಳು, ಕ್ರೈಮ್ ಸ್ಟಾಫ್ ಆಗಲಿ, ನಮ್ಮ DSPಗಳಾಗಲಿ, CPIಗಳಾಗಲಿ ಕಳೆದ ತಿಂಗಳು ಯಾವ ಪ್ರಾಪರ್ಟಿಯನ್ನು ಕಳ್ಳತನ ಕೇಸ್ಗಳಲ್ಲಾಗಲಿ ಬೇರೆ ಬೇರೆ ಕೇಸ್ಗಳಲ್ಲಿ ಎಷ್ಟು ಪ್ರಾಪರ್ಟಿಯನ್ನು ರಿಕವರ್ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ನಾನು ಹಂಚ್ಕೋಬೇಕಂತಿದ್ದೇನೆ. ಕಳೆದ ತಿಂಗಳಲ್ಲಿ ಸುಮಾರು 38 ಮೋಟಾರ್ ಬೈಕ್ಗಳನ್ನು ನಾವು ರಿಕವರ್ ಮಾಡಿದ್ದೇವೆ. ಇವೆಲ್ಲ ಸ್ಟೋಲನ್ ಪ್ರಾಪರ್ಟೀಸ್ ಆಗಿದ್ದಾವೆ, ಕಳ್ಳತನವಾಗಿದ್ದಾವೆ. ಈ 2 ವೀಲರ್ಸನ್ನು ನಾವು 38 ಟೂ ವೀಲರ್ಸನ್ನು ರಿಕವರ್ ಮಾಡಿದ್ದೇವೆ. ಹಾಗೂ ಸುಮಾರು ಒಂದು 8 ಪಂಪ್ ಸೆಟ್ಗಳು ರೈತರು ಯೂಸ್ ಮಾಡುವ ಪಂಪ್ ಸೆಟ್ಗಳನ್ನು ಕೂಡ ನಾವು ಒಂದು ಕಳ್ಳತನ ಪ್ರಕರಣದಲ್ಲಿ ನಾವು ರಿಕವರ್ ಮಾಡಿದ್ದೇವೆ. ಇದಲ್ಲದೆ ಒಂದು 4 ವೀಲರ್ ಕೂಡ ನಾವು ರಿಕವರ್ ಮಾಡಿದ್ದೇವೆ. ಇದಲ್ಲದೆ ಒಂದು ಸುಮಾರು 25 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನು ಕೂಡ ನಾವು ಅಕ್ರಮವಾಗಿ ಸಾಗಣೆ ಮಾಡಿರುವ ವೆಹಿಕಲನ್ನು ನಾವು ಇಂಟರ್ಸೆಪ್ಟ್ ಮಾಡಿ ಸೀಸ್ ಮಾಡಿ ಪಡಿತರ ಅಕ್ಕಿಯನ್ನು ಕೂಡ ನಾವು ರಿಕವರ್ ಮಾಡಿದ್ದೇವೆ. ಸೊ ಇಷ್ಟೆಲ್ಲ ಪ್ರಾಪರ್ಟಿಯನ್ನು ನಾವು ರಿಕವರ್ ಮಾಡಿದ್ದನ್ನು ಹೇಳ್ಕೊಳ್ಳೋಕ್ಕೆ ನಾನು ತುಂಬ ಸಂತೋಷವಾಗಿದ್ದೇನೆ. ಹಾಗೂ ಅದರಲ್ಲಿ ಭಾಗಿಯಾಗದ ಎಲ್ಲ ಕ್ರೈಮ್ ಸ್ಟಾಫ್ ಕೂಡ ನಾನು ಪ್ರಶಂಸೆ ನೀಡ್ತಾ ಇದ್ದೇನೆ. ಅವರಿಗೆ ಮುಂದೆ ಕ್ಯಾಶ್ ರಿವಾರ್ಡ್ ಕೂಡ ಕೊಡ್ತಾ ಇದ್ದೇನೆ. ಇದಲ್ಲದೆ ಇನ್ನು ಯಾವ ಕೇಸುಗಳಲ್ಲಿ ರಿಕವರ್ ಆಗಬೇಕಾದ ಪ್ರಾಪರ್ಟಿ ಇದೆಯೋ ಅದನ್ನು ಕೂಡ ನಾವು ಬಹಳ ಪ್ರಾಮುಖ್ಯತೆಯಿಂದ ನಾವು ಆ ಕೇಸುಗಳನ್ನು ನಾವು ಟ್ರೇಸ್ ಮಾಡಿ ಆ ಪ್ರಾಪರ್ಟಿಯನ್ನು ಕೂಡ ಕಳ್ಕೊಂಡಿದ್ದವರಿಗೆ ಹಸ್ತಾಂತರಿಸಲು ನಾವು ನಮ್ಮ ಇಲಾಖೆ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಟೋಟಲ್ ವ್ಯಾಲ್ಯೂ ಇಸ್ ಅರೌಂಡ್ 38,49,000. ಹೆಚ್ಚಿನ ಸಂಖ್ಯೆಯಲ್ಲಿ ಮೋಟಾರ್ ಬೈಕ್ಗಳಿವೆ. ಯಾವ ಠಾಣೆ ಆಗ್ತದೆ ಸರ್? ಬಸವ ಕಲ್ಯಾಣ, ಭೀಮಲ್ಖೇಡ, ಹುಮ್ನಾಬಾದ್, ಬಾಲ್ಕಿ, ಜನವಾಡ, ಮನ್ನಾರ್ಕೇಡ್. ಅಕ್ಕಿ ಮೌಲ್ಯ ಎಷ್ಟು ಸರ್? ಪಡಿತರ ಅಕ್ಕಿ ಮೌಲ್ಯ? ಪಡಿತರ ಅಕ್ಕಿ 25 ಕಿಲೋ ಇದೆ. ಜನವಾಡ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ ಕೇಸು. ನಮ್ಮವರು ನಿನ್ನೆ ಕಾರ್ಯಾಚರಣೆ ನಡೆಸಿದ್ದಾರೆ. ಆರೋಪಿಗಳ ಹೆಸರು ತನಿಖೆ ಹಂತದಲ್ಲಿದೆ. ನಿನ್ನೆನೇ ಆಗಿದೆ ಅದು ರೈಡ್. ಸೊ ಹೆಚ್ಚಿನ ಮಾಹಿತಿ ನಾವು ಹಂಚಿಕೊಳ್ತೇವೆ. ನೋಡಿ ಯಾರು ಇದರಲ್ಲಿದ್ದಾರೆ, ಯಾರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನು ನಾವು ತನಿಖೆ ಹಂತದಲ್ಲಿ ಪತ್ತೆ ಮಾಡ್ತಾ ಇದ್ದೇವೆ. ಅಲ್ಲಿಂದ ಕಡಿವಾಣ ಹಾಕಬೇಕಂದ್ರೆ ನಾವು ಫುಡ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಮುಂದಿನ ಕಾರ್ಯಾಚರಣೆ ಮಾಡಬೇಕಾಗ್ತದೆ. ಈಗಲೇ ಅವರು ನಮಗೆ ಕೋಆಪರೇಟ್ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ದಾರೆ. ಖಂಡಿತ ಇದನ್ನು ಕಡಿವಾಣ ಹಾಕ್ತೇವೆ. ಕೆಲವರು ಹ್ಯಾಬಿಚುವಲ್ ಇದ್ದಾರೆ. ಬೈಕ್ ಕಳ್ಳರಲ್ಲಿ ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಿದ್ದು ವಾಸ್ತವ. ಹ್ಯಾಬಿಚುವಲ್ ಅಫೆಂಡರ್ಸ್ ನಾವು ಒಟ್ಟು ಜಿಲ್ಲೆಯಲ್ಲಿ ಇರೋಕ್ಕೆ ನಾವು ಬಿಡೋದಿಲ್ಲ. ಅವನ್ನ ಖಂಡಿತ ಗಡಿಪಾರು ಮಾಡ್ತೇವೆ. ಅನ್ಫಾರ್ಚುನೇಟ್ಲಿ ಯಾರ್ಯಾರು ಹ್ಯಾಬಿಚುವಲ್ ಇದ್ದಾರೆ ಜೈಲಿಂದ ಹೊರಗಡೆ ಬಂದ ತಕ್ಷಣ ಮತ್ತೆ ಇನ್ವಾಲ್ವ್ ಆಗ್ತಿದ್ದಾರೆ, ಮತ್ತೆ ಜೈಲು ಬರ್ತಿದ್ದಾರೆ. ಅವ್ರು ಇರುವ 2-3 ದಿನಗಳಲ್ಲಿ ಮಾತ್ರ ಈ ನ್ಯೂಸೆನ್ಸನ್ನು ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ ನಮ್ಮ ಜ್ಯೂರಿಸ್ಡಿಕ್ಷನ್ ಇನ್ಸ್ಪೆಕ್ಟರ್ಗಳಿಗೆ ಹಾಗೂ ಬೀಟ್ PC ಗಳಿಗೆ ಈ ವಿಷಯವನ್ನು ತಿಳಿಸಿದ್ದೇವೆ. ಹಾಗೂ ಪ್ರಿಸನ್ಸ್ ಅವರಿಗೆ ಕೂಡ ನಾವು ಇತ್ತೀಚೆಗೆ ಒಂದು ಡ್ರೈವ್ ನಡೆಸಿದ್ದೇವೆ. ಯಾವ ಹ್ಯಾಬಿಚುವಲ್ ಅಫೆಂಡರ್ಸ್ ಬೇಲ್ ಪಡೆದು ಹೊರಗಡೆ ಬರ್ತಿದ್ದಂಗೆ ಆ ಮಾಹಿತಿಯನ್ನು ಪ್ರಿಸನ್ ಅಫಿಷಿಯಲ್ಸು ನಮ್ಮ ಲೋಕಲ್ ಪೊಲೀಸರಿಗೆ ಶೇರ್ ಮಾಡ್ಕೊಳ್ತಾರೆ. ಅವರು ಹೊರಗಡೆ ಬರ್ತಾ ಇದ್ದಂಗೆ ಅವರನ್ನು ಟ್ರೇಸ್ ಮಾಡ್ತೇವೆ ನಾವು. ಅವರ
ಚಲನವಲನಗಳನ್ನು ನಾವು ವಿ ವಿಲ್ ಸ್ಟಡಿ ಎಲ್ಲೆಲ್ಲೂ ಹೋಗ್ತಿದ್ದಾರೆ ಏನಂತ ಅವ್ರನ್ನ ಬೈಂಡ್ ಓವರ್ ಮಾಡೋದು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದೇ ರೀತಿ ಹ್ಯಾಬಿಚುವಲ್ ಅಫೆನ್ಸ್ ಮಾಡ್ಕೊಳ್ತಾ ಹೋದರೆ ಗಡಿಪಾರ ಮಾಡೋಕ್ಕೂ ಕೂಡ ನಾವು ಯೋಚನೆ ಮಾಡಿದ್ವಿ. ಸರ್ ಬೈಕ್ ಕಳ್ಳರು